ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ ಸಂದರ್ಭದಿಂದಲೂ ಕೂಡ ಒಂದು ಬಣ ರಾಜಕೀಯ ಮತ್ತು ಅಸಮಾಧಾನ ಇದೆಲ್ಲವೂ ಕೂಡ ತಾರಕಕ್ಕೇರಿತ್ತು. ಈ ಸಂದರ್ಭದಲ್ಲೇ ವಿಜೇಂದ್ರ ಅವರು ನಿನ್ನೆ ಅಷ್ಟೇ ಅಮಿತ್ ಶಾ ಅವ್ರನ್ನ ಭೇಟಿಯಾಗಲಿಕ್ಕೂ ಮುಂಚೆ ಮೋದಿ ಅವ್ರನ್ನ ಭೇಟಿಯಾಗಿದ್ರು, JP ನಡ್ಡಾ ಅವ್ರನ್ನ ಕೂಡ ಭೇಟಿಯಾಗಿದ್ರು, ನಿನ್ನೆ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ರು. ರಾಷ್ಟ್ರದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಜೊತೆಗೆ 12 ರಾಜ್ಯಗಳ ಬಿಜೆಪಿ ಅಧ್ಯಕ್ಷರ ಕಾಲಾವಧಿ ಮುಗ್ದಿರುವಂಥ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಬದಲಾವಣೆ ಇದೆ. ಈ ಸಂದರ್ಭದಲ್ಲಿ ಕರ್ನಾಟಕದ ರಾಜ್ಯಾಧ್ಯಕ್ಷರು ಕೂಡ ಬದಲಾಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು. ಬಿಕಾಸ್ ಬಿಜೆಪಿ ನಾಯಕರು ಕೊಡ್ತಾ ಇರುವಂಥ ಹೇಳಿಕೆಗಳು, ಅದರಲ್ಲೂ ಅತೃಪ್ತ ನಾಯಕರು ಕೊಡ್ತಾ ಇರುವಂಥ ಹೇಳಿಕೆಗಳು ಇದಕ್ಕೆ ಪುಷ್ಟಿ ನೀಡುವಂತೆ ಇದ್ವು. ಅದೆಲ್ಲದಕ್ಕೂ ಕೂಡ ಇತಿಶ್ರೀ ಏನಾದರೂ ಹಾಡಿದಾರಾ ಅಮಿತ್ ಶಾ ಅವರು ಅನ್ನುವಂಥ ಪ್ರಶ್ನೆ ಇದೆ. ಕಮಲ ಪಡೆ ಭಿನ್ನಮತಕ್ಕೆ ಬೀಳುತ್ತಾ ಬ್ರೇಕ್. ರೆಬಲ್ಸ್ ವಿರುದ್ಧ ಅಮಿತ್ ಶಾಗೆ BYV ದೂರನ್ನ ಕೊಟ್ಟಿದ್ದಾರಂತೆ. ವಿಜೇಂದ್ರಗೆ ಚಾಣಕ್ಯ ನೀಡಿದಂಥ ಸೂತ್ರ ಆದರೂ ಏನು, ಸಂದೇಶ ಆದರೂ ಏನು? ಅಧ್ಯಕ್ಷರಾಗಿ ಮುಂದುವರಿತಾರಾ BYV? ಹಾಗೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟಕ್ಕೆ ಸೂಚನೆಯನ್ನ ಕೊಟ್ರ ಅಮಿತ್ ಶಾ ಅವರು? ಯಾಕೆಂದ್ರೆ ಕೆಲವರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಬರುವಂಥ ಸಂದೇಶಗಳು ಬೇರೆ ಇರ್ತವೆ. ಯಾಕೆಂದ್ರೆ ಪ್ರಮುಖ ನಾಯಕರು, ಅದರಲ್ಲೂ ಅಮಿತ್ ಶಾ ಅವರನ್ನ ಭೇಟಿಯಾಗೋದು ಅಷ್ಟು ಈಸಿ ಅಲ್ಲ. ಅಂಥದ್ರಲ್ಲಿ ಭೇಟಿಗೆ ಅವಕಾಶ ಸಿಕ್ಕಿದೆ ಅಂತ ಬಂದಂಥ ಸಂದರ್ಭದಲ್ಲಿ ಅಲ್ಲಿನ ಉದ್ದೇಶಗಳು, ಅದರ ಪರಿಣಾಮಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ಅದನ್ನೇ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದು ಇಲ್ಲಿ ಈ ಮುಂಚೆ ಅಮಿತ್ ಶಾ ಅವರ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ, ಬಿಕಾಸ್ ಅವರ ದಲಿತ ಸ್ಟೇಟ್ಮೆಂಟ್ ಏನಿತ್ತು ಅಂಬೇಡ್ಕರ್ ಅವರ ಬಗ್ಗೆ, ಸೊ ಹೀಗಾಗಿ ಅದರಲ್ಲಿ ಬ್ಯುಸಿ ಇದ್ದರೂ ಅವಕಾಶ ಸಿಕ್ಕಿರಲಿಲ್ಲ. ಈಗ ಅವಕಾಶ ಸಿಕ್ಕಿದೆ. ಅದಕ್ಕೂ ಮುಂಚೆ ಮೋದಿ ಅವ್ರನ್ನ ಭೇಟಿಯಾಗಿದ್ರು. ನಂಬರ್ 1 ಸ್ಥಾನದಲ್ಲಿದ್ದಾರೆ. ನಂಬರ್ 2 ಅಂತ ಕರೆಸ್ಕೊಳ್ಳುವಂಥದ್ದು ಅಮಿತ್ ಶಾ ಅವರು, ಅವ್ರನ್ನೂ ಭೇಟಿಯಾಗಿದ್ದಾರೆ. ನಂಬರ್ 3 ಅಂತ ಕರೆಸ್ಕೊಳ್ತಾ ಇರುವಂಥದ್ದು JP ನಡ್ಡಾ ಅವರು. ಇವ್ರನ್ನೆಲ್ಲರನ್ನೂ ಕೂಡ ಭೇಟಿಯಾಗುವ ಮುಖಾಂತರ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಪಟ್ಟ ಭದ್ರ ಅನ್ನುವಂಥ ಸಂದೇಶ ಸಾರ್ದಂತ ಆಗ್ತಾ ಇದೆಯಾ ಅತೃಪ್ತ ಪಾಳ್ಯಕ್ಕೆ, ಹಾಗೆ ಕಾರ್ಯಕರ್ತರಿಗೆ? ಅಫ್ಕೋರ್ಸ್ ಪೃಥ್ವಿ, ಸಿಂಬಾಲಿಕ್ ಮೆಸೇಜಸ್ ಅಂತೂ ಕಾಣಿಸ್ತಾ ಇದೆ. ಆದರೆ 2 ಬಣಗಳಲ್ಲಿ ಯಾವುದೇ ಬಣ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅವರ ಏನು ಬೇಕಾಗಿರುವಂಥ ಅಥವಾ ಅವಕಾಶ ಸಿಕ್ಕಂಥ ನಾಯಕರುಗಳನ್ನು ಭೇಟಿ ಮಾಡಿ ಬಂದಂಥ ಸಂದರ್ಭದಲ್ಲಿ ಅವರದ್ದೇ ಆದಂಥ ಆಯಾಮಗಳಲ್ಲಿ ಮತ್ತು ಏನು ಆತ್ಮವಿಶ್ವಾಸದಲ್ಲಿ ಮಾತನಾಡುವಂಥದ್ದನ್ನು ನೋಡಿದ್ದೀವಿ. ಈಗ ವಿಜೇಂದ್ರ ಅವರು ಕೊಡ್ತಾ ಇರುವಂಥ ಒಂದು ಸಟಲ್ ಮೆಸೇಜಸ್ ಏನಿದೆ ಅದು ಕೂಡ ಅಂಥದ್ದೇ. ಈಗ ಅವತ್ತು ಯತ್ನಾಳ್ ಮತ್ತು ಟೀಮ್ ಹೋಗಿ ಬಂದಂಥ ಸಂದರ್ಭದಲ್ಲಿ ಇವತ್ತು ನಾನು ಸುಮ್ಮನೆ ಇರ್ತೀನಿ, ನಾಳೆ ರಮೇಶ್ ಜಾರಕಿಹೊಳಿ ಶುರು ಮಾಡ್ತಾರೆ, ನಾಳಿದ್ದು ಮತ್ತೊಬ್ಬರು ಶುರು ಮಾಡ್ತಾರೆ ಅಂತ ಹೇಳಿದರು. ಸೊ ಅವತ್ತು ಅವರಿಗೆ ಏನಾದರೂ ಸ್ಪಷ್ಟವಾಗಿ ಹೇಳಿದ್ದಿದ್ರೆ ಅಂತಹ ಮಾತು ಬರ್ತಿರ್ಲಿಲ್ವೇನೋ. ಇವತ್ತು ವಿಜೇಂದ್ರ ಬರ್ತಾರೆ, ನಾವು ಸಂಘಟನೆ ವಿಚಾರವಾಗಿ ಮಾತನಾಡಿ ಬಂದಿದ್ದೀನಿ, 1 ವರ್ಷ ಆಗಿದೆ, ಮತ್ತು ಮುಂದಿನ ರೂಪುರೇಷೆ ಏನಿದೆ ನೀಲನಕ್ಷೆಯನ್ನು ಕೊಟ್ಟು ಬಂದಿದ್ದೀನಿ, ಇದುವರೆಗೆ ಕೈಗೊಂಡಿರುವಂಥ ಕೆಲಸಗಳ ಒಂದು ರಿಪೋರ್ಟ್ ಕಾರ್ಡನ್ನು ಕೊಟ್ಟು ಬಂದಿದ್ದೀನಿ ಅನ್ನೋ ರೀತಿ ಮಾತನಾಡ್ತಾರೆ. ಆದರೆ ಎಲ್ಲವೂ ಕೂಡ 4 ಗೋಡೆಗಳ ಮಧ್ಯೆಯಲ್ಲಿ ಆ 2-3 ನಾಯಕರುಗಳ ನಡುವೆ ಆಗಿರುವಂಥ ಒಂದು ಮಾತುಕತೆ. ಯಾರಿಗೂ ಕೂಡ ಸ್ಪಷ್ಟ ಚಿತ್ರಣ ಇಲ್ಲ, ಅವರವರದ್ದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು, ಆಯಾಮಗಳನ್ನು ಕೊಡ್ತಾ ಇರುವಂಥದ್ದನ್ನು ನೋಡಿದ್ದೀವಿ. ಆದರೆ ಅಟ್ ದ ಎಂಡ್ ಆಫ್ ದ ಡೇ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಕಾರ್ಯಕರ್ತರ ಗೊಂದಲ ಏನಿದೆ ಅದು ಕಂಟಿನ್ಯೂ ಅಂತೂ ಆಗ್ತಾನೇ ಇದೆ. ಸೊ ಯಾವ ಬಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನುವಂಥ ಒಂದು ಕುತೂಹಲದ ನಡುವೆ ನಾವು ಯಾವ ಕಡೆ ನಿಲ್ಲಬೇಕು, ಅಥವಾ ನ್ಯೂಟ್ರಲ್ ಆಗಿ ನಿಲ್ಲಬೇಕಾ, ಅಥವಾ ಪಕ್ಷದ ಸ್ಥಿತಿಗತಿ ಏನು, ಬೇರೆಲ್ಲ ರಾಜ್ಯ ಘಟಕಗಳಲ್ಲಿ ಇಷ್ಟೆಲ್ಲ ವೈಬ್ರೆಂಟ್ ಆಗಿ ಅಲ್ಲಿನ ಆಡಳಿತಾರೂಢ ಪಕ್ಷದಲ್ಲಿರ್ಬೋದು ಅಥವಾ ಪ್ರತಿಪಕ್ಷದಲ್ಲಿರ್ಬೋದು, ಎರಡೂ ಕಡೆ ಅಂಥದ್ದೊಂದು ವೈಬ್ರೆನ್ಸಿ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಯಾಕೆ ಇಷ್ಟೆಲ್ಲ ಸದವಕಾಶಗಳಿದ್ರೂ ಕೂಡ ಇಲ್ಲಿ ಕಾಂಗ್ರೆಸ್ ಒಳಗಡೆ ಕಿತ್ತಾಟ ಇದೆ ಅಂತ ಏನು ಹೇಳ್ಕೊಳ್ಳಾಗ್ತಾ ಇದೆ. ಅಧಿಕಾರಕ್ಕಾಗಿ ಇನ್ನೇನು ನಾಳೆ ನಾಳಿದ್ದು ಏನಾದರೂ ಆಗ್ಬೋದು ಅನ್ನೋಂಥ ಒಂದು ಪರಿಸ್ಥಿತಿ ಇದ್ರೂ ಕೂಡ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಇಲ್ಲಿರುವಂಥ ಹಲವಾರು ಮಂತ್ರಿಗಳ ವಿರುದ್ಧ ಬೇರೆ ಬೇರೆ ಆರೋಪಗಳಿದೆ. 10 ಆರೋಪಗಳನ್ನು, ಈಗ ಬಾಣಂತಿಯರ ಏನು ಆರೋಗ್ಯದ ರಕ್ಷಣೆಯಲ್ಲಾಗಿರುವಂಥ ವೈಫಲ್ಯ, ಬಾಣಂತಿಯರ ನಿರಂತರ ಸಾವಾಗಿರುವಂಥದ್ದು, ಮತ್ತು ಬೇರೆ ಬೇರೆ ಹಗರಣಗಳ ಆರೋಪಗಳು, ಗುತ್ತಿಗೆದಾರರ ಸಾವು, ಹೀಗೆ 10 ಅವಕಾಶಗಳಿದ್ದರೂ ಕೂಡ BJP ಒಂದು ಪ್ರತಿಪಕ್ಷವಾಗಿ ಸಂಘಟಿತವಾಗಿ ನಾಯಕರು ಒಂದು ಕಡೆ ನಿಂತಿಲ್ಲ. ಎಲ್ಲೋ ಒಂದು ಕಡೆ CT ರವಿ ಪ್ರಕರಣದಲ್ಲಿ ಹೈಡ್ರಾಮಾ ಆದಂಥ ಪರಿಸ್ಥಿತಿಯಲ್ಲಿ ಆ ಸಂದರ್ಭೋಚಿತವಾಗಿ ಒಂದಷ್ಟು ಮಾತುಕತೆಗಳು, ಒಗ್ಗಟ್ಟಿನ ಕೂಗು ದನಿ ಬಂತೆ ಹೊರತು, ವೇರಾಸ್ ನೀವು ಮೂಡಾದ್ರೂ ಕೂಡ ಒಂದು ಹಂತಕ್ಕೆ ತಕ್ಕಡಿ ಮೇಲೆ ಕೆಳಗೆ ಆದಂಥ ಹೋರಾಟ ಮುಗಿಬಿದ್ರೂ ಕೂಡ ಇವರ ಅಸಮಾಧಾನನೇ ಹೈಲೈಟ್ ಆಗ್ತಾ ಇದೆ. ಮತ್ತು ಇವರೇ ಕಾರ್ನರ್ ಆಗ್ತಾ ಇದ್ದಾರೆ, ಪ್ರತಿಪಕ್ಷ ಅಂದರೆ ಆಡಳಿತ ಪಕ್ಷದ ವಿರುದ್ಧ ಇವರೇ ಕಾರ್ನರ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ವೈಪರೀತ್ಯ, ಒಂದು ಅಸಮಾಧಾನ ಏನಿದೆ ಕಾರ್ಯಕರ್ತರಿಗೆ, ಅದು ಕಂಟಿನ್ಯೂ ಆಗಿದೆ. ಅದರ ಹೊರತಾಗಿ ಈಗ ಯಡಿಯೂರಪ್ಪರವರು ಒಂದು ಕಾಲದಲ್ಲಿ ಹೊರಗಡೆ ಹೋದರು, KGP ಕಟ್ಟಿದ್ರು, ಅವರು ಸಾಲಿಡ್ ಆಗಿ ಅವ್ರಿಗೆ ವೈಯಕ್ತಿಕವಾಗಿ 10% ವೋಟ್ ಶೇರನ್ನು, ಈಗೇನು BJP ಪೀಕಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ 35-36% ವೋಟ್ ಶೇರ್ ಏನಿದೆ, 100 ಚಿಲ್ಲರೆ ಬಂದಂಥ ಸಂದರ್ಭದಲ್ಲೂ ಕೂಡ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬಂದಿಲ್ಲ ಅಂದರೂ ಕೂಡ ಯಡಿಯೂರಪ್ಪನವರ ಪಾತ್ರ ಏನಿದೆ ಅದರಲ್ಲಿ 10-15% ಇರ್ತಿತ್ತು. ಈಗ ಅಂಥದ್ದೇ ಒಂದು ಪಾತ್ರ ಇದೆಯಾ? ಅಕಸ್ಮಾತ್ ವಿಜೇಂದ್ರ ಅವ್ರನ್ನ ಪಕ್ಕಕ್ಕೆ ಎತ್ತಿಟ್ಬಿಟ್ರೆ 10-15% ವೋಟ್ ವೇರಿಯೇಷನ್ ಆಗ್ಬಿಟ್ಟು 40-45 ಸೀಟಿಗೆ ಇಳಿದು ಬಿಡುತ್ತೆ BJP ಅನ್ನುವಂಥ ಒಂದು ಪರಿಸ್ಥಿತಿ ಇದೆಯಾ ಅಂತ ನೋಡಿದ್ರೆ ಖಂಡಿತ ಮೈನಸ್ ಯಡಿಯೂರಪ್ಪ ಅನ್ನುವಂಥ ಪರಿಸ್ಥಿತಿ ಈಗ ಬಂದರೆ, ಯಡಿಯೂರಪ್ಪನವರೇ ಸಕ್ರಿಯ ರಾಜಕಾರಣದಿಂದ ದೂರ ಆಗಿರೋದ್ರಿಂದ, ಮಾರ್ಗದರ್ಶನದ ಒಂದು ಲೆಕ್ಕಾಚಾರದಲ್ಲಿರೋದ್ರಿಂದ, ಮತ್ತು ವಿಜೇಂದ್ರ ಅವರಿಗೆ ವೈಯಕ್ತಿಕವಾಗಿ ಅಷ್ಟು ವರ್ಚಸ್ಸಿಲ್ಲದೆ ಇರೋದ್ರಿಂದ ಇಷ್ಟೆಲ್ಲ ಏನು ಆತಂಕ ಮೊದಲಿನಷ್ಟು ಇಲ್ಲ.
ಮತ್ತು ಪಂಚಮಸಾಲಿ ಡಿವೈಡ್ ಆಗಿರೋದ್ರಿಂದ ಪಕ್ಷದೊಳಗೂ ಕೂಡ ಮೋದಿ ವರ್ಚಸ್ಸು ಸಂಘಟನೆ ಹತ್ತಾರು ವಿಚಾರಗಳಿರೋದ್ರಿಂದ ವಿಜೇಂದ್ರ ಅವ್ರನ್ನ ಸಂಪೂರ್ಣವಾಗಿ ಏನು ಅವಲಂಬನೆಯೂ ಬೇಕಿಲ್ಲ, ಹಾಗಂತ ಬಿಟ್ಬಿಡ್ಲಿಕ್ಕೂ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ ಇದೆ. ಇವತ್ತು ವಿಜೇಂದ್ರ ಅವರು ಹೋಗಿ ಸಾವಿರಾರು ದೂರುಗಳನ್ನು ಕೊಡ್ಬೋದು ಭಿನ್ನರ ವಿರುದ್ಧ, ಹಂಗಾಯಿತು ಹಿಂಗಾಯ್ತು ಇವರು ಆದಿ ಬೀದಿಯಲ್ಲಿ ಮಾತನಾಡ್ತಿದ್ದಾರೆ ಅಂತ. ಆದರೆ ಕಳೆದ ಒಂದು ವಾರ, ಒಂದು ತಿಂಗಳು, 2 ತಿಂಗಳಿಂದ ವಕ್ಫ್ ಹೋರಾಟ ವೈಪರೀತ್ಯಕ್ಕೆ ಹೋಗಿ, ಅಂದರೆ ಮತ್ತೊಂದು ಬಣದಿಂದ ಮತ್ತು ದೆಹಲಿಯ ದಂಡಯಾತ್ರೆ ಆದ ಬಳಿಕ ಇವರು ಎಚ್ಚೆತ್ಕೊಂಡು ಆಕ್ಟಿವ್ ಆಗಿದ್ದಾರಲ್ಲ, ಆ ಒಂದು ಆಕ್ಟಿವ್ನೆಸ್ ಕಳೆದ ಒಂದು ವರ್ಷದಲ್ಲಿ ಇತ್ತ ಅಂತ ಬಂದರೆ ಎಲ್ಲ ಒಂದು ಕಡೆ ಸೆಟ್ಲ್ ಆಗಿಬಿಟ್ಟಿದ್ರು ಅನ್ನೋವಂಥ ಒಂದು ವಾತಾವರಣ ಖಂಡಿತ ಕಾಣುತ್ತೆ. ಈ ಹಿನ್ನೆಲೆಯಲ್ಲಿ ಸ್ವಯಂಕೃತ ಅಪರಾಧಗಳು ಮತ್ತು ಕಂಫರ್ಟ್ ಝೋನ್ ಏನಿತ್ತು ಅದಕ್ಕೆ ವಾಪಸ್ಸು ಪೇಬ್ಯಾಕ್ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. 1 ವರ್ಷ ಸಾಮಾನ್ಯ ಅವಧಿಯಲ್ಲ ಯಾವುದೇ ಒಂದು ಅಧ್ಯಕ್ಷರಿಗೆ, ಅದರಲ್ಲೂ ಕೂಡ ಒಬ್ಬ ಯುವ ನಾಯಕ ಅಂತ ಕರೆಸ್ಕೊಂಡಂಥ ಸಂದರ್ಭದಲ್ಲಿ ವರ್ಚಸ್ಸನ್ನು ಏನು ಮುಂಚೆ ಹಕ್ಕೊತ್ತಾಯವನ್ನು ಇಟ್ಕೊಂಡು ವರ್ಚಸ್ಸನ ಆಧಾರದಲ್ಲೇ ಬಂದಂಥ ಸಂದರ್ಭದಲ್ಲಿ ತಂದೆ ಆಶೀರ್ವಾದ, ಸಮುದಾಯದ ಬೆಂಬಲ ಇದೆ ಅಂತ ಇಷ್ಟೆಲ್ಲ ಹೇಳ್ಕೊಂಡ್ರು ಕೂಡ ಏನು ಮಾಡಿದ್ರು ಅನ್ನುವಂಥ ಒಂದು ಪರಿಸ್ಥಿತಿ ಒಂದು ಅನುಮಾನ ಮತ್ತು ಪ್ರಶ್ನೆಗಳು ಬಂದೇ ಬರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಡುವಂಥ ಪ್ರಯತ್ನವನ್ನು ಈಗ ಅಟ್ಲೀಸ್ಟ್ ಎಕ್ಸ್ಟೆಂಡ್ ಮಾಡಿ, ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅಪಸ್ವರ ಕೇಳಿ ಬಂದರೂ ಕೂಡ ಅವ್ರನ್ನ ಎಕ್ಸ್ಟೆಂಡ್ ಮಾಡುವಂಥ ಒಂದು ಅನಿವಾರ್ಯತೆ ಕಾಂಗ್ರೆಸ್ಗಿದೆ. ನನಗೂ ಕೂಡ ಅಂಥದ್ದೊಂದು ಅವಕಾಶವನ್ನು ಕೊಡಿ. ಈ 3 ವರ್ಷಕ್ಕಿಂತ ಕಡಿಮೆ ಬದಲಾವಣೆ ಮಾಡುವಂಥ ಪರಿಸ್ಥಿತಿ ಇಲ್ಲ. ಆ ಒಂದು ಮೆಸೇಜ್ ಕ್ಲಿಯರ್ ಇದೆ. ಆದರೂ ಕೂಡ ಇಲ್ಲಿ ಆಗ್ತಿರೋಂಥ ಹಂಗಾಮವನ್ನು ನೋಡಿದ್ರೆ ಏನಾದರೂ ಆಗ್ಬಿಡ್ಬೋದೇನೋ ಅನ್ನೋ ಒಂದು ಅನುಮಾನದಲ್ಲಿ ಇಷ್ಟೆಲ್ಲ ಒಂದು ವ್ಯವಸ್ಥಿತವಾಗಿ ಬಂದೋಬಸ್ತನ್ನು ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ವಿಜೇಂದ್ರ ಅವರು ಮಾಡ್ತಾ ಇದ್ದಾರೆ. ಜನವರಿ ಅಂತ್ಯದ ಒಳಗಡೆ ಬದಲಾಗ್ತಾರಾ ಇಲ್ವಾ ಅನ್ನುವಂಥದ್ದಕ್ಕೊಂದು ಕ್ಲಾರಿಟಿ ಅಂತೂ ಸಿಕ್ಕೇ ಸಿಗುತ್ತೆ. ಆದರೆ ನಿಜಕ್ಕೂ ಬದಲಾವಣೆ ಮಾಡಲೇಬೇಕು ಅನ್ನುವಂಥ ಚಿಂತನೆನೇ ಏನಾದರೂ ಇದ್ದಿದ್ದರೆ ಯತ್ನಾಳ್ ಅವರಿಗೆ ನೋಟಿಸ್ ಕೊಡ್ತಾ ಇರಲಿಲ್ಲ. ಅವರ ಒಂದು ಮಾತಿಗೆ ಒಂದು ಮನ್ನಣೆ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇತ್ತು. ಹಾಗೆ ಬದಲಾವಣೆ ಮಾಡುವಂಥ ಪರಿಸ್ಥಿತಿ ಸದ್ಯಕ್ಕೆ ನೋಡಿದ್ರೆ ಒಂದು 2-3 ವರ್ಷದಲ್ಲಿ ಏನೂ ಇಲ್ಲ. ಬಿಕಾಸ್ MLA ಎಲೆಕ್ಷನ್ ಇಲ್ಲ, MP ಎಲೆಕ್ಷನು ಇಲ್ಲ, ಯಾವುದೇ ರೀತಿಯಾದಂಥ ಎಲೆಕ್ಷನ್ ಇಲ್ಲ. ನೆಕ್ಸ್ಟ್ ಬರ್ಬೋದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬಂದರೂ ಕೂಡ ದೊಡ್ಡ ಎಲೆಕ್ಷನ್ ರೀತಿಯಲ್ಲಿ ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಅಕಸ್ಮಾತ್ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಿದ್ದೆ ಆದರೆ ನೆಕ್ಸ್ಟ್ ಯತ್ನಾಳ್ ಸ್ಥಾನಕ್ಕೆ ಹೋಗಿ ವಿಜೇಂದ್ರ ಕೂತ್ಕೊಳ್ತಾರೆ, ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಹಾಗೆ ಮೋದಿ, ಅಮಿತ್ ಶಾ ಅವರು ಇದುವರೆಗೂ ಕೈಗೊಂಡಂಥ ನಿರ್ಧಾರಗಳಲ್ಲಿ ಯಾವುದೂ ಅರ್ಧ ದಾರಿಲಿ ವಾಪಸ್ ಬಂದಿದ್ದಿಲ್ಲ, ಕೃಷಿ ಕಾಯ್ದೆಯನ್ನು ಹೊರತುಪಡಿಸಿ ನಿರ್ಧಾರಗಳಲ್ಲಿ. ಸೊ ವಿಜೇಂದ್ರ ವಿಚಾರದಲ್ಲೂ ಅದು ಕಂಟಿನ್ಯೂ ಆಗ್ಬೋದಾ ಅಂತ? ನಿಮಗೆ BA ವಿಜೇಂದ್ರ ಅವರು ಮೊದಲ ಬಾರಿ ಶಾಸಕರಾಗಿರುವಂಥದ್ದು. ರಾಜಕಾರಣಕ್ಕೆ ಅವರು ಮುಖ್ಯಮಂತ್ರಿ ಯಡಿಯೂರಪ್ಪನವರಾದ ಸಂದರ್ಭದಲ್ಲಿ ವಿಜೇಂದ್ರ ಮುನ್ನೆಲೆಗೆ ಬಂದಂಥದ್ದು 2ನೇ ಬಾರಿಗೆ. ಅದು ಆರಂಭದ 2 ತಿಂಗಳು ಬಿಟ್ಟು ನಂತರ ಮುನ್ನೆಲೆಗೆ ಬಂದವರು. ಇಡೀ ಯಡಿಯೂರಪ್ಪ ಸರ್ಕಾರದ ಅಷ್ಟು ಆಗು ಹೋಗಲು ಅಡ್ಮಿನಿಸ್ಟ್ರೇಷನ್ನ ಒಂದ್ಸಗೆ ನೋಡ್ಕೊಂಡ್ರು ಯಾರೂ ಅಲ್ಲ, ಅದು ವಿಜೇಂದ್ರ. ಯಾರೇನೇ ಹೇಳ್ಬೋದು, ಇದು ಓಪನ್ ಸೀಕ್ರೆಟು. ಸೂಪರ್ CM ಆಗಿದ್ದರು, ಎಲ್ಲವೂ ಕಂಟ್ರೋಲ್ ಆಯಿತು. ಆಗಲೇ ಕೂಡ ಇವ್ರ ವಿರುದ್ಧ ದೂರುಗಳು ಆರಂಭವಾದವು. ಸ್ವತಃ ಸಚಿವರುಗಳು ದೂರುಗಳನ್ನು ಶುರು ಮಾಡಿದರು, ಇವರಿಂದ ಮಿನಿಸ್ಟರ್ ತಪ್ಪಿತು ಅಂತೇಳಿ ಶಾಸಕರುಗಳೆಲ್ಲ ದೂರುಗಳು ಕೂಡ ಶುರು ಮಾಡಿದರು. ಎಸ್, ಯಡಿಯೂರಪ್ಪ ಶಾಡೋ ಕಾರಣಕ್ಕಾಗಿ ಜಾತಿಯ ಕಾರಣಕ್ಕಾಗಿ ಅವರಿಗೆ ಅನಿವಾರ್ಯವಾಗಿ ಚುನಾವಣೆಯಲ್ಲಿ ಲಿಂಗಾಯತ ಒಂದು ಫೇಸ್ ಬೇಕಿತ್ತು. ಯಾಕಂದರೆ ರಾಜ್ಯದ ಅತಿದೊಡ್ಡ ಸಮುದಾಯಕ್ಕೆ ಒಂದು ಫೇಸ್ ಬೇಕಿತ್ತು. ಹಾಗಾಗಿ ವಿಜೇಂದ್ರ ಅವರನ್ನು ಅವತ್ತು ರಾಜ್ಯಾಧ್ಯಕ್ಷ ಮಾಡಿದರು. ಎಸ್, ವಿಜೇಂದ್ರ ರಾಜ್ಯಾಧ್ಯಕ್ಷ ಆದಮೇಲೆ ಏನು ಮಾಡಿದರು ಅಂತ ಹೇಳಿದೆ, ಆರಂಭದಲ್ಲಿ ಒಂದಷ್ಟು 2 ತಿಂಗಳು ಉರುಪಿತ್ತು. ಆದರೆ ವಿಜೇಂದ್ರ ತನ್ನ ಟೀಮ್ನಲ್ಲಿ ಒಂದಷ್ಟು ಥಿಂಕ್ ಟ್ಯಾಂಕರ್ಸು, ಸೀನಿಯರ್ಸು, ಅಡ್ವೈಸರ್ಸು ಇಂಥವ್ರನ್ನ ತೊಗೋಬೇಕಿತ್ತು. ಅವರ ಸುತ್ತ ಇದ್ದಂಥವರೆಲ್ಲ ಎಳೆ ನಿಂಬೆಕಾಯಿಗಳಂತ ನೀವು ಗಮನಿಸಿ. ಎಲ್ಲ ಜನರಲ್ ಸೆಕ್ರೆಟರಿಗಳು ಯಾರು ಕೇಳಿ, P. ರಾಜೀವ್ರವರು ಇತ್ತೀಚೆಗಷ್ಟೇ ಪಕ್ಷಕ್ಕೆ ಬಂದರು. ಭಾರತೀಯ ಜನತಾ ಪಕ್ಷ, ಸಂಘ ಪರಿವಾರ, ಭಾರತೀಯ ಜನತಾ ಪಕ್ಷ ಸಿದ್ಧಾಂತಕ್ಕೆ ಎಷ್ಟು ಮೈಗೂಡಿಸ್ಕೊಂಡ್ರು ಅನ್ನೋದು ಉದಾಹರಣೆ. ಇನ್ನು ಇಲ್ಲಿ ಬ್ಯಾಟ್ರಾಯನ್ಪುರದ ತಂಬೇಶ್ ಕೊಡಂತಾರೆ. ಆದರೆ ಅವ್ರಿಗೆ ಕೆಪಾಸಿಟಿ ಇರ್ಬೋದು, ಆದರೆ ಇಲ್ಲಿ ಅನುಭವ ಆಯಿತಾ, ಅನುಭವ ಕೂಡ ಕಾರಣ ಆಗುತ್ತೆ, ಹಿರಿತನ ಕೂಡ ಕಾರಣ ಆಗುತ್ತೆ, ಪಕ್ಷದ ಹಿತದೃಷ್ಟಿಗೆ ಕೂಡ ಕಾರಣ ಆಗುತ್ತೆ. ಹೀಗೆ ಅವರ ಟೀಮು, ಪ್ರೀತಮ್ ಗೌಡ್ರು ಎಲ್ಲರೂ ಕೂಡ ಕಾಂಟ್ರವರ್ಸಿ, ಒಂದಿಲ್ಲ ಒಂದು ಕಾಂಟ್ರವರ್ಸಿ, ಬೇರೆ ಬೇರೆ ಕಾರಣಕ್ಕೆ ಅಂಥ ಟೀಮನ್ನು ಕಟ್ಕೊಂಡ್ರು. ಅದು ಅವರ ಆರಂಭದಲ್ಲಿ ಹಿನ್ನಡೆ ಆಗಿರ್ತಕ್ಕಂಥದ್ದು. ಎಲ್ಲ ಸೀನಿಯರ್ಸ್ನೆಲ್ಲ ಕೈಬಿಟ್ಟರು. ಅವ್ರೇನಂದ್ರು, ಒಂದು ಯೂತ್ಸ್ನ ವಿಂಗ್ ಮಾಡ್ಕೋಬೇಕು, ನನ್ನದೇ ಆದ ಒಂದು ಪಡೆಯನ್ನು ಕಟ್ಟಬೇಕು. ಯಾವ ರೀತಿ ಡಿ ಕೆ ಶಿವಕುಮಾರ್ ಥಿಂಕ್ ಮಾಡಿದ್ರು, ಇಡೀ ಸ್ಟೇಟಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಪಾರ್ಟಿ ಹೊರತುಪಡಿಸಿ ಡಿ ಕೆ ಶಿವಕುಮಾರ್ ಟೀಮ್ ಇತ್ತು. ಆ ರೀತಿ ಇವರು ಒಂದು ಪಡೆಯನ್ನು ಕಟ್ಟಬೇಕು, ಇಡೀ ಲಿಂಗಾಯತ ಸಮುದಾಯ ನನ್ನ ಜೊತೆ ಇರುತ್ತೆ ಅಂತೇಳಿ ಒಂದಷ್ಟು ಅವರ ಆಲೋಚನೆಗಳ ಮುಖಾಂತರ ಅವರು ಕಟ್ಟಿದ್ರು. ಆದರೆ ಅಲ್ಲಿಂದಲೇ ಅವರ ಫೇಲ್ಯೂರ್ ಸ್ಟಾರ್ಟ್ ಆಯಿತು. ನಿಮಗೆ ಸರಿ, ವೀರಶೈವ ಲಿಂಗಾಯತ ಸಮುದಾಯ ಯಾವ ಕೂಡ ಇವತ್ತು BJP ಪಂಚಮಸಾಲಿ ಸಪ್ರೇಟ್ ಆಗಿದೆ, ಅದಕ್ಕೊಂದು ಲೀಡರ್ಶಿಪ್, ಯತ್ನಾಳ್ ಆ್ಯಂಡ್ ಟೀಮ್ ಒಂದು ಲೀಡರ್ಶಿಪ್ ಆಗಿದೆ, ಮತ್ತು ಬೇರೆ ಒಂದು ಟೀಮ್ ಆಗಿದೆ. ಸೋಮಣ್ಣ ಅವ್ರದ್ದೇ ಆದ ಒಂದು ಶಕ್ತಿ ಕೇಂದ್ರವನ್ನು ಮಾಡ್ಕೊಂಡಿದ್ದಾರೆ. ಇಡೀ ರಾಜ್ಯದ ಹೋಗಲಿ ಸಮುದಾಯದ ಎಲ್ಲರೂ ಕೂಡ ಒಗ್ಗೂಡಿಸುವ ಶಕ್ತಿ ಕೂಡ ಅವರಿಗೆ ಆಗಲಿಲ್ಲ. ಬಿಕಾಸ್ ಆಫ್ ಯಡಿಯೂರಪ್ಪ ಶ್ಯಾಡೋ ಬೇರೆ ಕಾರಣಕ್ಕಾಗಿ ಆಯಿತು. ಜೊತೆಗೆ ಯಾವ ವಿಜೇಂದ್ರ ಅವರು ಮಂತ್ರಿಗಿರಿ ಸ್ಥಾನಕ್ಕೆ ತಪ್ಪಿಸ್ಕೊಂಡ್ರು, ಯತ್ನಾಳ್ರವರು ಅವ್ರ ವಿರುದ್ಧ ಕೂರಕ್ಕೆ ಆಗಲಿಲ್ಲ. ಯಾವ CD ಹನಿ ಟ್ರ್ಯಾಪ್ ವಿಚಾರದಲ್ಲಿ ನೇರವಾಗಿ ರಮೇಶ್ ಜಾರಕಿಹೊಳಿ ಅವರು ಆರೋಪವನ್ನು ಮಾಡಿದ್ರು. ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರಿದ್ದಾರೆ, ಮುಖ್ಯಮಂತ್ರಿ ಒಬ್ಬರ ಮಗ ಇದ್ದಾರೆ ಅಂತೇಳಿ ಆರೋಪವನ್ನು ಮಾಡಿದರು. ಅವರು ಮುಂದೆ ರಮೇಶ್ ಜಾರಕಿಹೊಳಿ ಅವರ ಕೂರ್ದಾಲರಂಥ ಪರಿಸ್ಥಿತಿ ಆಯಿತು. ಹಾಗಾಗಿ ಎಲ್ಲವೂ ಕೂಡ ಟೀಮ್ ಹುಡ್ತಾಯಿತ್ತು. ನಿಮಗೆ ಭಾರತೀಯ ಜನತಾ ಪಕ್ಷದಲ್ಲಿ ಈಗ ವಿಜೇಂದ್ರ ಟೀಮ್, ಭಾರತೀಯ BJP ಟೀಮ್ ಅಂತ ಇಲ್ಲ. ಈಗ ಅವ್ರದ್ದೇ ಪಾರ್ಟಿಯವರು ವಿಜೇಂದ್ರ ಟೀಮ್, ಯತ್ನಾಳ್ ಟೀಮ್, ತಟಸ್ಥ ಟೀಮ್ ಯಾರು, ಆರ್ ಅಶೋಕ್ ಈ ಕಡೆ ಇಲ್ಲ, ಆ ಕಡೆನೂ ಇಲ್ಲ. ಅಶ್ವಥ್ ನಾರಾಯಣ್ ಈ ಕಡೆನೂ ಇಲ್ಲ, ಆ ಕಡೆ ಇಲ್ಲ. CT ರವಿ ಈ ಕಡೆನೂ ಇಲ್ಲ, ಆ ಕಡೆನೂ ಇಲ್ಲ.
ಬೊಮ್ಮಾಯಿ ಆಲ್ ಟೀಮ್ ಅವರು, ಆಲ್ ಪಾರ್ಟಿ ಹುರಿಯತ್ ಕಾನ್ಫರೆನ್ಸ್ ಇದ್ದಂಗೆ ಅವರು. ಈ ಕಡೆ ಯಡಿಯೂರಪ್ಪ ಮನೆಯಲ್ಲೂ ಇರ್ತಾರೆ, ಈ ಕಡೆ ಅಶೋಕ್ ಜೊತೆನೂ ಇರ್ತಾರೆ, ಈ ಕಡೆ ಯತ್ನಾಳ್ ಜೊತೆನೂ ಗುರ್ಸ್ಕೊಳ್ತಿರ್ತಕ್ಕಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಕ್ಷ ಸದ್ಯಕ್ಕೆ ಪಾರ್ಟಿ ಲೆವೆಲ್ಲಿ ಅತಿ ದೊಡ್ಡ ದುರಿತ ಕಾಲ ಅಂತ ಹೇಳ್ಬೋದು. ಎಸ್, ಈಗ ಅಮಿತ್ ಶಾ ಅವರಿಗೆ ದುಡ್ಡು ಕೋರ್ಬಿಟ್ರೆ ಅವರೇ ವೀಕ್ ಆಗ್ತಾರೆ. ಅಮಿತ್ ಶಾ ಅವರಿಗೆ ಇಡೀ ರಾಜ್ಯದ ಬೆಳವಣಿಗೆ ಗೊತ್ತಾಗಲ್ಲ ಅಂತಾರೆ. ಇಂಚಿಂಚು ಮಾಹಿತಿಗಳು ಕೂಡ ಗೊತ್ತು ನಿಮಗೆ. ವಕ್ಫ್ ಅಂತ ವಿಚಾರವನ್ನು, ಯಾಕಂದರೆ ವಕ್ಫ್ ವಿಚಾರವನ್ನು ನಿಮಗೆ ಪ್ರಧಾನಿ ನರೇಂದ್ರ ಮೋದಿ ಅಂತವರು ಲೋಕಸಭೆಯಲ್ಲಿ ಚರ್ಚೆ ಆಗಿದೆ, ಸಂಪುಟದಲ್ಲಿ ಚರ್ಚೆ ಆಗಿ ಅದಕ್ಕಾಗಿ ಒಂದು ಕಮಿಟಿಯನ್ನು ಮಾಡಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಒಂದಷ್ಟು ಅದಕ್ಕೆ ವೇವ್ ಕ್ರಿಯೇಟ್ ಮಾಡಬೇಕಿತ್ತು. ಅಂಥ ಅವಕಾಶ ಭಾರತೀಯ ಜನತಾ ಪಕ್ಷಕ್ಕೆ ಇತ್ತು. ಒಂದು ಅಲ್ಲಿ ಹಿಂದೂ ವರ್ಸಸ್ ಅದರ್ಸ್ ಅಂತೇಳಿ ಒಂದು ಅವಕಾಶ ಇತ್ತು. ಆ ಅವಕಾಶವನ್ನು ಬಳಸ್ಕೊಳ್ಳಲಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ವಿಫಲರಾದ್ರು ಅನ್ನೋ ಒಂದು ಮೆಸೇಜು ಕೂಡ ಅಮಿತ್ ಶಾ ಅವ್ರಿಗೆ ಗೊತ್ತು. ಇದರ ಲಾಭವನ್ನು ಯತ್ನಾಳ್ ಅವರು ಮಾಡಿಕೊಂಡ್ರು ಮತ್ತು ಅದನ್ನು ಯಶಸ್ವಿಯಾಗಿ ಮಾಡಿದ್ರು ಅನ್ನೋದು ಕೂಡ ಗೊತ್ತು. ನೋಡಿ, ಈಗ ಇಲ್ಲಿ ವಿಜೇಂದ್ರ ಬದಲಾವಣೆ ಬದಲು ಅವ್ರ ತಂಡದಲ್ಲಿ ಬದಲಾವಣೆ ಮಾಡ್ಬೋದು. ಎಸ್, ಈಗ ಸದ್ಯಕ್ಕೆ ನನಗೆ ಬಂದ ಮಾಹಿತಿ ಪ್ರಕಾರ ಕೋರ್ ಕಮಿಟಿ ಚೇಂಜ್ ಆಗುತ್ತೆ, ವಿಜೇಂದ್ರ ಜೊತೆ ಇರ್ತಕ್ಕಂಥ ಅಷ್ಟು ಟೀಮು ಚೇಂಜ್ ಆಗುತ್ತೆ, ಒಂದಷ್ಟು ಸೀನಿಯರ್ಸ್ ಎಲ್ಲ ಎಂಟ್ರಿ ಕೊಡ್ತಾರೆ. ನೋಡಿ, ಗೋವಿಂದ ಕಾರಜೋಳ ಟಿಕೆಟ್ ಕೊಡಿಸ್ತಾರೆ ಯಾರು? ಯಡಿಯೂರಪ್ಪನವರು. ಅಲ್ಲಿ ಚಂದ್ರಪ್ಪ ವಿರೋಧ ಮಾಡಿಕೊಂಡು ಅದೇ ಗೋವಿಂದ ಕಾರಜೋಳ ಇವತ್ತು ವಿಜೇಂದ್ರ ವಿರುದ್ಧ ಅಪಸ್ವರ ಎತ್ತಿದ್ದಾರೆ. ಎಲ್ಲಿ ಸೀನಿಯರ್ಸ್ ಯಾರಿದ್ದಾರೆ, ಅಲ್ಲಿ ಯಾರಿದ್ದಾರೆ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಬೊಮ್ಮಾಯಿ ಕೂತ್ಕೊಂಡು ಬೊಮ್ಮಾಯಿಗೆ ಪಿ ರಾಜೀವ್ ಅಡ್ವೈಸ್ ಮಾಡೋಕ್ಕಾಗತ್ತಾ? ಜನರಲ್ ಸೆಕ್ರೆಟರಿ ಪ್ರೀತಮ್ ಗೌಡ್ರ ಅಡ್ವೈಸ್ ಮಾಡೋಕ್ಕಾಗತ್ತಾ? ಪ್ರೀತಮ್ ಗೌಡ್ರು ಒಂದು ಕಾರಣಕ್ಕಾಗಿ ಅಲ್ಲಿ JDS ಇವ್ರ ನಡುವೆ ಆಗಾಗ ಕಿತ್ತಾಟಗಳಾದವು. ಮತ್ತು ವಿಜೇಂದ್ರ ಎಲ್ಲೊಂದು ಕಡೆ DK ಶಿವಕುಮಾರ್ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಳ ಒಪ್ಪಂದ ಇದೆ, ಇವ್ರದ್ದೇ ಆದ ವ್ಯಾವಹಾರಿಕ ಸಂಬಂಧಗಳಿದ್ದಾವೆ, ರಾಜಕೀಯ ಸಂಬಂಧಗಳಿದೆ ಅಂತ ಗಂಭೀರ ದೂರ ಹೋಯಿತು. ಅದೇ ಕಾರಣಕ್ಕಾಗಿ ನೀವು ರಾಮನಗರ ಎಂಟ್ರಿ ಆದ ತಕ್ಷಣದಲ್ಲಿ DK ವರ್ಸಸ್ HDK ಆಯಿತು ಮುಗಿಯೋವರೆಗೂ. ಅದು ಪಾದಯಾತ್ರೆ ಮಾಡಿದರು. ದೊಡ್ಡ ಮಟ್ಟದ ಒಂದು 25,000-30,000 ಜನ ಸೇರ್ಸೋಕ್ಕಾಗಲಿಲ್ಲ. ಈಗ 3ನೇ ತಾರೀಕು ವಕ್ಫ್ದು 2ನೇ ಹಂತದ ಹೋರಾಟ ಇದೆ. ಇವರು 4ನೇ ತಾರೀಕು ಗುಲ್ಬರ್ಗದಲ್ಲಿ ಸಮಾವೇಶ ಇಟ್ಕೊಂಡಿದ್ದಾರೆ. ಒಟ್ಟಾರೆ ಏನಾಗಿದೆ ಅದು ವಿಜೇಂದ್ರ ಸಮಸ್ಯೆ ಏನಂತ ಹೇಳಿದ್ರೆ ಅವರ ಪಾರ್ಟಿ ಒಳಗಡೆ ಇರೋರ ಜೊತೆ ಕಾಂಪಿಟೇಷನ್ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಈಗ 1 ವರ್ಷ ಆಗಿರ್ತಕ್ಕಂಥದ್ದು, ಇನ್ನೂ 2 ವರ್ಷ ಅವ್ರಿಗೆ ಅವಧಿ ಇರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷ ಒಂದು ವೇಳೆ ವಿಜೇಂದ್ರ ಅವರು ಚೇಂಜ್ ಮಾಡಿದ್ರೆ ಮತ್ತೊಂದು ಟೀಮ್ ಆಗುತ್ತೆ. ವಿಜೇಂದ್ರ ಪರವಾಗಿರ್ತಕ್ಕಂಥ ಟೀಮ್ ಅವರು ವಿರುದ್ಧ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಸದ್ಯಕ್ಕೆ ನನ್ನ ಪ್ರಕಾರ ಬದಲಾವಣೆ ಇಲ್ಲ, ಬಟ್ ಒಂದಷ್ಟು ಸ್ಟ್ರಕ್ಚರ್ನ ಬದಲಾವಣೆ ಮಾಡಿ ಬೇರೆ ಬೇರೆಯವ್ರಿಗೆ ಜವಾಬ್ದಾರಿನ ಕೊಟ್ಟು ಕರೆದು ಸಮಾಧಾನ ಮಾಡೋ ಚಾನ್ಸಸ್ ಜಾಸ್ತಿ.